ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಸುಗ್ರೀವನು ಶ್ರೀರಾಮನನ್ನು ಪ್ರೋತ್ಸಾಹಿಸಿದುದು ಎಂಬ 2ನೆಯ ಸರ್ಗಕ್ಕೆ ಸ್ವಾಗತ. ತಂತು ಶೋಕ ಪರಿದ್ಯೋನಂ ರಾಮಂ ದಶರಥಾತ್ಮಜಂ ಉವಾಚ ವಚನಂ ಶ್ರೀಮಾನ್ ಸುಗ್ರೀವ ಶೋಕನಾಶನಂ. ಹೀಗೆ ಶೋಕತಪ್ತನಾಗಿದ್ದ ದಶರಥ ನಂದನನಾದ ಶ್ರೀರಾಮನಿಗೆ ಶ್ರೀಮಂತನಾದ ಸುಗ್ರೀವನು ಶೋಕವನ್ನು ನಿವಾರಿಸುವ ಈ ಮಾತನ್ನು ಹೇಳಿದನು. ವೀರವರನೇ, ಸಾಧಾರಣ ಮಾನವನಂತೆ ನೀನೇಕೆ ಹೀಗೆ ಶೋಕಿಸುತ್ತಿರುವೆ? ಹೀಗೆ ನೀನು ಚಿಂತೆಯಲ್ಲಿ ಮಗ್ನನಾಗಬೇಡ. ಕೃತಜ್ಞನು ಸ್ನೇಹಿತನನ್ನು ಪರಿತ್ಯಜಿಸುವಂತೆ ನೀನು ಈ ಸಂತಾಪವನ್ನು ಪರಿತ್ಯಜಿಸು. ಸೀತೆಯ ಸಮಾಚಾರವು ತಿಳಿದಿದೆ, ಶತ್ರುವು ಎಲ್ಲಿರುವನೆಂಬುದು ತಿಳಿದಿದೆ. ಹೀಗಿರುವಾಗ ನಿನ್ನ ಸಂತಾಪಕ್ಕೆ ಕಾರಣವೇನೆಂಬುದನ್ನೇ ನಾನು ಕಾಣುತ್ತಿಲ್ಲ. ಮತಿಮಾನ್ ಶಾಸ್ತ್ರವಿತ್ ಪ್ರಾಜ್ಞ ಪಂಡಿತಶ್ಚಾಸಿ ರಾಘವ ತ್ಯಜೇ ಮಾಂ ಪಾಪಿಕಾಂ ಬುದ್ಧಿಂ ಕೃತಾತ್ಮೇವಾತ್ಮದೂಷಣಂ. ರಾಘವ, ನೀನು ಬುದ್ಧಿವಂತ, ಶಾಸ್ತ್ರಗಳನ್ನು ತಿಳಿದಿರುವೆ, ವಿಚಾರ ಕುಶಲನು, ಒಳ್ಳೆಯ ಜ್ಞಾನಸಂಪನ್ನನೂ ಆಗಿರುವೆ. ಅರ್ಥಸಿದ್ಧಿಯನ್ನು ಪಡೆದ ನಿಶ್ಚಿತ ಬುದ್ಧಿಯುಳ್ಳ ಮಹಾಪುರುಷನಂತೆ ಆತ್ಮನಿಂದ ರೂಪವಾದ ಪಾಪಿಷ್ಟವಾದ ಈ ಬುದ್ಧಿಯನ್ನು ತ್ಯಜಿಸು. ದೊಡ್ಡ ದೊಡ್ಡ ಮೊಸಳೆಗಳಿಂದ ತುಂಬಿರುವ ಸಮುದ್ರವನ್ನು ದಾಟಿ ನಾವೆಲ್ಲರೂ ಲಂಕೆಯನ್ನು ಆಕ್ರಮಿಸೋಣ ಮತ್ತು ನಿನ್ನ ಶತ್ರುವನ್ನು ಸಂಹರಿಸೋಣ. ನಿರುತ್ಸಾಹಸ್ಯ ದೀನಸ್ಯ ಶೋಕಪರ್ಯಾಕುಲಾತ್ಮನಃ ಸರ್ವಾರ್ಥ ವ್ಯವಸೀದಂತಿ ವ್ಯಸನಂ ಚಾಧಿಗಚ್ಚತಿ. ಉತ್ಸಾಹಶೂನ್ಯನಾಗಿ ದೀನನಾಗಿ ಯಾವಾಗಲೂ ಶೋಕಾಕುಲನಾಗಿರುವ ಮನುಷ್ಯನ ಎಲ್ಲ ಕಾರ್ಯಗಳು ಕೆಟ್ಟು ಹೋಗುತ್ತವೆ ಮತ್ತು ಅವನು ವಿಪತ್ತಿಗೀಡಾಗುತ್ತಾನೆ. ರಾಘವ, ಈ ವಾನರ ಸಮೂಹದ ಅಧಿಪತಿಗಳು ಎಲ್ಲ ಪ್ರಕಾರಗಳಿಂದಲೂ ಸಮರ್ಥರಾಗಿದ್ದಾರೆ, ಮಹಾಶೂರರಾಗಿದ್ದಾರೆ. ನಿನಗೆ ಪ್ರಿಯವಾದುದನ್ನು ಮಾಡಲು ಇವರಿಗೆ ವಿಶೇಷವಾದ ಉತ್ಸಾಹವಿದೆ. ಇವರು ನಿನ್ನ ಸಲುವಾಗಿ ಅಗ್ನಿ ಪ್ರವೇಶ ಮಾಡಲು ಸಿದ್ಧರಾಗಿದ್ದಾರೆ. ಸಮುದ್ರ ಲಂಘನ ಮತ್ತು ರಾವಣನ ಸಂಹಾರ, ಈ ವಿಷಯಗಳನ್ನು ಕೇಳಿದ ಇವರ ಮುಖಗಳು ಹರ್ಷದಿಂದ ವಿಕಸಿತವಾಗಿವೆ. ನನ್ನ ಈ ಊಹೆಯು ಸುದೃಢವಾದುದು. ಪರಾಕ್ರಮದಿಂದ ಶತ್ರುವಾದ ಪಾಪಕರ್ಮನಾದ ರಾವಣನನ್ನು ಸಂಹರಿಸಿ ಸೀತೆಯನ್ನು ಇಲ್ಲಿಗೆ ಕರೆತರುವಂತೆ ನಮ್ಮನ್ನು ಹುರಿದುಂಬಿಸು. ಈ ಸಮುದ್ರದ ಮೇಲೆ ಸೇತುವೆಯನ್ನು ಹೇಗೆ ಕಟ್ಟಬೇಕು, ಆ ರಾಕ್ಷಸನ ಪಟ್ಟಣವಾದ ಲಂಕೆಯನ್ನು ಹೇಗೆ ನೋಡಬೇಕು ಎಂಬುದರ ಬಗೆಗೆ ಉಪಾಯವನ್ನು ಯೋಚಿಸು. ತ್ರಿಕೂಟ ಪರ್ವತದ ಶಿಖರದಲ್ಲಿರುವ ಆ ಲಂಕಾ ಪಟ್ಟಣವನ್ನು ಒಮ್ಮೆ ನೋಡಿದೆವೆಂದರೆ ಅದರ ದರ್ಶನ ಮಾತ್ರದಿಂದಲೇ ಯುದ್ಧದಲ್ಲಿ ರಾವಣನು ಹತನಾದನೆಂದು ಭಾವಿಸು. ಭಯಂಕರವಾದ ವರುಣನ ಆಲಯವಾದ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟದಿದ್ದರೆ ಇಂದ್ರ ಸಹಿತರಾದ ದೇವತೆಗಳಿಂದಲೂ ಲಂಕೆಯನ್ನು ವಿನಾಶಗೊಳಿಸಲು ಸಾಧ್ಯವಾಗುವುದಿಲ್ಲ. ಲಂಕಾ ಪಟ್ಟಣದ ಹತ್ತಿರದವರೆಗೂ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಲೇಬೇಕು. ಆ ಸೇತುವೆಯ ಮೂಲಕ ಸಮುದ್ರವನ್ನು ದಾಟಿ ಹೋಗುವ ನನ್ನ ಸೈನಿಕರು ಖಂಡಿತವಾಗಿಯೂ ಜಯಗಳಿಸುತ್ತಾರೆ. ಇಚ್ಛಾನುಸಾರವಾಗಿ ರೂಪಗಳನ್ನು ಧರಿಸುವ ಈ ವಾನರ ಸೈನಿಕರು ಯುದ್ಧ ಮಾಡುವುದರಲ್ಲಿ ಮಹಾವೀರರು, ಶೂರರು ಆಗಿದ್ದಾರೆ. ರಾಮಚಂದ್ರ, ವ್ಯಾಕುಲಿತವಾದ ಬುದ್ಧಿಯನ್ನು ಆಶ್ರಯಿಸಬೇಡ. ಇಂತಹ ಬುದ್ಧಿಯು ಸಮಸ್ತ ಪುರುಷಾರ್ಥಗಳನ್ನು ಹಾಳು ಮಾಡಿಬಿಡುತ್ತದೆ. ಪುರುಷಸ್ಯ ಹಿ ಲೋಕೇಸ್ಮಿನ್ ಶೋಕ ಶೌರ್ಯಾಪಕರ್ಷಣಃ. ಈ ಲೋಕದಲ್ಲಿ ಶೋಕವೆಂಬುದು ಮನುಷ್ಯನ ವೀರ್ಯ ಶೌರ್ಯಗಳನ್ನೇ ಹಾಳು ಮಾಡಿಬಿಡುತ್ತದೆ. ತನ್ನ ಕಾರ್ಯಂ ಮನುಷ್ಯೇಣ ಶೌಂಡೀರ್ಯಮವಲಂಬತ ಅಸ್ಮಿನ್ ಕಾಲೇ ಮಹಾಪ್ರಾಜ್ಞ ಸತ್ವಮಾತಿಷ್ಠ ತೇಜಸ. ಶೂರನಾದ ಮನುಷ್ಯನು ಅದಕ್ಕೆ ಕಿವಿಕೊಡಬಾರದು. ಮಹಾಪ್ರಾಜ್ಞನೇ ರಾಮ, ಈ ಸಮಯದಲ್ಲಿ ನೀನು ತೇಜಸ್ಸಿನೊಡನೆ ಧೈರ್ಯವನ್ನು ಆಶ್ರಯಿಸು. ಶೂರಾಣಾಂ ಹಿ ಮನುಷ್ಯಾಣಾಂ ತದ್ವಿಧಾನಾಂ ಮಹಾತ್ಮನಾಂ ವಿನಷ್ಟೇ ವಾ ಪ್ರಣಷ್ಟೇ ವಾ ಕ್ಷಮಂ ನ ಹ್ಯನುಶೋಚಿತು. ಯಾವುದೇ ವಸ್ತುವು ಕಳೆದು ಹೋಗಿರಲಿ ಅಥವಾ ನಾಶ ಹೊಂದಿರಲಿ, ನಿನ್ನಂತಹ ಮಹಾತ್ಮರಾದ ಶೂರ ಪುರುಷರು ಶೋಕಿಸುವುದು ಸರಿಯಲ್ಲ. ನೀನಾದರೂ ಬುದ್ಧಿವಂತರಲ್ಲಿ ಶ್ರೇಷ್ಠನಾದವನು, ಸಕಲ ಶಾಸ್ತ್ರಗಳ ಗೂಢಾರ್ಥಗಳನ್ನು ತಿಳಿದಿರತಕ್ಕವನು. ಅಂತಹ ನೀನು ನನ್ನಂತಹ ಮಂತ್ರಿಗಳೊಡನೆ ಸೇರಿ ಶತ್ರುವನ್ನು ಜಯಿಸಲು ಸಮರ್ಥನಾಗಿರುವೆ. ರಣಭೂಮಿಯಲ್ಲಿ ಧನುಸ್ಸನ್ನು ಹಿಡಿದು ನಿಲ್ಲುವ, ನಿನ್ನೆದುರಾಗಿ ನಿಂತು ಯುದ್ಧ ಮಾಡುವ ಸಾಮರ್ಥ್ಯವಿರುವವನನ್ನು ಈ 3 ಲೋಕಗಳಲ್ಲಿಯೂ ನಾನು ಕಾಣುತ್ತಿಲ್ಲ. ಕಾರ್ಯ ಸಾಧನೆಯ ಭಾರವನ್ನು ವಾನರರ ಮೇಲೆ ಹೊರೆಸಿರುವಾಗ ನಿನ್ನ ಕಾರ್ಯವು ಖಂಡಿತವಾಗಿಯೂ ಹಾಳಾಗುವುದಿಲ್ಲ.
ನೀನು ಅತಿ ಶೀಘ್ರವಾಗಿಯೇ ಸಮುದ್ರವನ್ನು ದಾಟಿ ಸೀತಾದೇವಿಯನ್ನು ನೋಡುವೆ. ಭೂಪತಿಯೇ, ಇದುವರೆಗೂ ಶೋಕಕ್ಕೆ ಆಶ್ರಯವಿತ್ತಿದ್ದು ಸಾಕು. ಈಗ ನೀನು ಕ್ರೋಧವನ್ನು ಅವಲಂಬಿಸು. ನಿಶ್ಚೇಷ್ಟ ಕ್ಷತ್ರಿಯ ಮಂದ ಸರ್ವೇ ಚಂಡಸ್ಯ ಬಿಭ್ಯತಿ. ಕೆಲಸ ಮಾಡದೇ ಇರುವ ಕ್ಷತ್ರಿಯರು ಮೂರ್ಖರು. ಕೋಪಿಷ್ಠನಾದ ಕ್ಷತ್ರಿಯನಿಗೆ ಎಲ್ಲರೂ ಭಯಪಡುತ್ತಾರೆ. ರಾಘವ, ನೀನು ಅತಿ ಸೂಕ್ಷ್ಮ ಬುದ್ಧಿಯವನು. ನದಿಗಳಿಗೆ ಅಧಿಪತಿಯಾದ ಘೋರ ರೂಪವಾದ ಸಮುದ್ರವನ್ನು ದಾಟಲು ನಮ್ಮೊಡನೆ ಸೇರಿ ವಿಚಾರ ಮಾಡು. ನಮ್ಮ ಸೈನಿಕರು ಸಮುದ್ರವನ್ನು ದಾಟಿದರೆಂದರೆ ನಾವು ಜಯಿಸಿದೆವೆಂದೇ ನಿಶ್ಚಯಿಸು. ನಮ್ಮ ಸಮಸ್ತ ಸೈನ್ಯವು ಸಮುದ್ರದ ಆಚೆಯ ದಡಕ್ಕೆ ಹೋಗಿಬಿಟ್ಟರೆ ವಿಜಯವು ನಮ್ಮದೇ ಎಂದು ತಿಳಿ. ಇಚ್ಛಾನುಸಾರವಾಗಿ ರೂಪಗಳನ್ನು ಧರಿಸುವ ಈ ಕಪಿವೀರರು ಯುದ್ಧದಲ್ಲಿ ಬಂಡೆಗಳ ಮತ್ತು ವೃಕ್ಷಗಳ ವೃಷ್ಟಿಯಿಂದ ನಮ್ಮ ಶತ್ರುಗಳನ್ನು ಧ್ವಂಸ ಮಾಡಿಬಿಡುತ್ತಾರೆ. ಶತ್ರುನಾಶಕನೇ ಶ್ರೀರಾಮ, ಯಾವುದಾದರೂ ಉಪಾಯದಿಂದ ನಮ್ಮ ವಾನರ ಸೈನಿಕರು ಈ ಸಮುದ್ರವನ್ನು ದಾಟಿ ಹೋಗುವುದನ್ನು ಕಂಡನಾದರೆ ಯುದ್ಧದಲ್ಲಿ ರಾವಣನು ಹತನಾದನೆಂದೇ ನಾನು ಭಾವಿಸುತ್ತೇನೆ. ರಾಘವ, ಹೆಚ್ಚು ಮಾತನಾಡುವುದರಿಂದ ಪ್ರಯೋಜನವೇನಿದೆ? ನೀನು ಸರ್ವಥಾ ವಿಜಯವನ್ನು ಗಳಿಸುವೆ. ನಿನ್ನ ವಿಜಯವನ್ನು ಸೂಚಿಸುವ ಶುಭ ಶಕುನಗಳನ್ನು ನಾನು ಕಾಣುತ್ತಿದ್ದೇನೆ. ನನ್ನ ಮನಸ್ಸು ಕೂಡ ಹರ್ಷೋತ್ಸಾಹಗಳಿಂದ ಉಬ್ಬುತ್ತಿದೆ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 2ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.